ಮತ್ತೆ ಅವರಿಗೆ GBA ಕಮಿಷನ್ ಮತ್ತೆ ತುಷಾರ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಅವ್ರಿಗೂ ಸಲಹೆ ಕೊಟ್ಟಿದೆ. ಅವ್ರಿಗೆ ಊಟ ವಸತಿ ಎಲ್ಲ ಏರ್ಪಾಡು ಮಾಡಿ ಅಂತ, ತಾತ್ಕಾಲಿಕವಾಗಿ ಊಟ ವಸತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಅವ್ರು ಯಾರು ಇಲ್ಲಿವರೆಗೂ ಹೋಗಿಲ್ಲ. ಅವರು 3 ಕಡೆ ವ್ಯವಸ್ಥೆ ಮಾಡಿತ್ತು, ಆದ್ರೂ ಕೂಡ ಅವ್ರು ಹೋಗಿಲ್ಲ. ನಾನು DK ಶಿವಕುಮಾರ್, ವಸತಿ ಸಚಿವರು, ಆಮೇಲೆ ಕೃಷ್ಣ ಬೈರೇಗೌಡ, ಆ ಕ್ಷೇತ್ರದ ಶಾಸಕರು, ಮಂತ್ರಿಗಳು, ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಎಂತದು ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಟೋಟಲ್ ಮನೆಗಳು ಇರೋದು ಅವ್ರು ಲಿಸ್ಟ್ ಕೊಡ್ತಾರಲ್ಲ, ಅವ್ರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ. ಅವರು ವೆರಿಫೈ ಮಾಡಿ ಆ ಲಿಸ್ಟ್ ಕೊಟ್ಟ ಆದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ 7 ಕಿಲೋಮೀಟರ್ ಅದೇ ಕ್ಷೇತ್ರ ಹತ್ರ ಇರೋದು, 7 ಕಿಲೋಮೀಟರ್ ಇದೆ. ಒಂದು ಮನೆಗೆ ಸುಮಾರು 11 ಲಕ್ಷದ 20 ಲಕ್ಷ 11.20 ಲ್ಯಾಕ್ಸ್ 11.20 ಲಕ್ಷದ ಮನೆಗಳನ್ನ ಅವ್ರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಲ್ಲಿ ಜನರಲ್ಲು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ಆಮೇಲೆ 11,20,000 ರೂಪಾಯಿನಲ್ಲಿ ಸುಮಾರು BBMP
5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದೀನಿ. ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ 5 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿದೀನಿ. ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ 8,70,000 ರೂಪಾಯಿ ಬರ್ತದೆ. SC STಗಳಾದ್ರೆ 9.5 ಲಕ್ಷ ಬರ್ತದೆ. ಇದು ಉಳಿದಂತ ಅಮೌಂಟ್ ಇದೆಯಲ್ಲ, ಜನರಲ್ಗೆ 8,70,000, 5 ಲಕ್ಷ ಸೇರಿ ಕಾರ್ಪೊರೇಷನ್ ಅವರು 5 ಲಕ್ಷ ಕೊಡ್ತಾರಲ್ಲ, ಅದು ಸೇರಿ 3,70,000 ಸಬ್ಸಿಡಿ, 5 ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು, ಒಟ್ಟು 8,70,000. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000. 5 ಲಕ್ಷ. ಸಾರಿ, 5 ಲಕ್ಷ. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000 ಕಾರ್ಪೊರೇಷನ್ ಇಂದ ಕೊಡ್ತಕ್ಕಂಥದ್ದು, 5 ಲಕ್ಷ. ಸೊ ಅವರು 9.5 ಲಕ್ಷ. ಉಳಿದ ಜನರಲ್ಗೆ 2.5 ಲಕ್ಷ ಇದೆಯಲ್ಲ, ಅದನ್ನ ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು. ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಬೆನಿಫಿಷಿಯರಿಗೆ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಜನರಲ್ಗೆ 2.5 ಲಕ್ಷ ಸಾಲ. SC STಗೆ 1,70,000.